ಬೆಂಗಳೂರು ಟು ಮೈಸೂರು ಸುಲಭವಿಲ್ಲ ಸಂಚಾರ. ಇಂದಿನಿಂದ ಕೊಡಬೇಕು ಕಾಸು, ಎಲ್ಲಿಂದ ಎಲ್ಲಿಗೆ ಎಷ್ಟು. ಸರ್ವಿಸ್ ರಸ್ತೆ ಇದ್ರೂ ಟೋಲ್ ಸಂಗ್ರಹಕ್ಕೆ ಕಿರಿಕ್ ಯಾಕೆ? ಎಕ್ಸ್‌ಪ್ರೆಸ್ ವೇ ಟೋಲ್. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಏನಿತ್ತು ಅದು ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ನಾವು ಮಾಡಿದ್ದು ಅನ್ನುವಂಥದ್ರ ಕ್ರೆಡಿಟ್ ಲೆಕ್ಕಾಚಾರನೇ ಜೋರಾಗಿ ನಡೀತಾ ಇತ್ತು. ಈಗ ಆಲ್ರೆಡಿ ಲೋಕಾರ್ಪಣೆ ಆಯಿತು. 12ನೇ ತಾರೀಕು ಪ್ರಧಾನಮಂತ್ರಿಗಳು ಬಂದು ಲೋಕಾರ್ಪಣೆಯನ್ನು ಕೂಡ ಮಾಡಿದ್ರು. ಈಗ ಸುದ್ದಿಯಲ್ಲಿರುವಂಥದ್ದು ಅಂದರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆಯಲ್ಲ ಇವತ್ತಿನಿಂದ, ಅದು ಸಾಕಷ್ಟು ಚರ್ಚೆಗೀಡಾಗಿದೆ. ಈ ಹಿಂದೆನೂ ಕೂಡ ಚರ್ಚೆಗೀಡಾಗಿತ್ತು. ಇದು ದುಬಾರಿ ಟೋಲ್ ದರ ಕಟ್ಟಿದ್ರಷ್ಟೇ ದಶಪಥ ರಸ್ತೆಗೆ ಎಂಟ್ರಿ. ಶೇಷಗಿರಿಹಳ್ಳಿ ಹಾಗೂ ಕಣ್ಮಿಣಕಿ ಟೋಲ್ನಲ್ಲಿ ಹಣವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ದುಬಾರಿ ಟೋಲ್ ಅನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಟೋಲ್ ಪ್ಲಾಜಾ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ರಾಮನಗರದ ಶೇಷಗಿರಿಹಳ್ಳಿ ಟೋಲ್ ಪ್ಲಾಜಾ ಬಳಿ ಭದ್ರತೆಯನ್ನ ಮಾಡಲಾಗಿರುವಂಥದ್ದು. ಶೇಷಗಿರಿಹಳ್ಳಿ ಟೋಲ್ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಕಣ್ಮಿಣಕಿ ಟೋಲ್ನಲ್ಲೂ ಕೂಡ ಪ್ರತಿಭಟನೆ ಜೋರಾಗೇ ಇತ್ತು. ಟೋಲ್ ಸಂಗ್ರಹಿಸ್ತಾ ಇದ್ದಂತೆ ಕರವೇ ಸ್ಥಳೀಯರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಟೋಲ್ ಸಿಬ್ಬಂದಿ ಜೊತೆ ವಾಹನ ಸವಾರರು ಕೂಡ ಮಾತಿನ ಚಕಮಕಿಯನ್ನ ಮಾಡಿದ್ರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಅವರುಗಳನ್ನ ಬಂಧಿಸಲಾಯಿತು ಅಂತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಈ ರೀತಿಯಾಗಿ ಪ್ರತಿಭಟನೆ ಆಗುತ್ತೆ ಅಂತ. ಆಕ್ಚುಲಿ ಫೆಬ್ರವರಿ 28ನೇ ತಾರೀಕೆ ಟೋಲ್ ಸಂಗ್ರಹ ಆಗಬೇಕಾಗಿತ್ತು. ಆ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾದ ನಂತರ ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದು ಲೋಕಾರ್ಪಣೆ ಆದ ಬಳಿಕ, ಸರ್ವಿಸ್ ರಸ್ತೆ ಪೂರ್ಣ ಆದ ಬಳಿಕ ಟೋಲ್ ಸಂಗ್ರಹ ಆಗುತ್ತೆ ಅಂತ ಹೇಳಿದ್ರು. ಏನೋ ನೋಡ್ಬಿಟ್ಟಾರ ಸರ್ವಿಸ್ ರೋಡಲ್ಲಿ ಬರ್ಬೋದಾಯ್ತು. ಸಡನ್ ಆಗಿ ಏಕಾಏಕಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈಗ ಸಡನ್ ಆಗಿ ಈಗ ಇನ್ಫಾರ್ಮೇಶನ್ ಮಾಡಿದ್ರೆ 440 ರೂಪಾಯಿ ಕಟ್ಟಬೇಕಂತೆ. ಇಲ್ಲೇ ಬಿಡದಿ 3 ಕಿಲೋಮೀಟರ್ ಹೋದ್ರೆ ಬಿಡದಿ ಸಿಗುತ್ತೆ. 3 ಕಿಲೋಮೀಟರ್ಗೆಲ್ಲ 440 ರೂಪಾಯಿ ಕಟ್ಟಾಗುತ್ತೆ ಸರ್. ಬೋರ್ಡ್ ಹಾಕಿದ್ರೆ ಏನೋ ನೋಡ್ಬಿಟ್ಟಾರ ಸರ್ವಿಸ್ ರೋಡಲ್ಲಿ ಬರ್ಬೋದು. ಪಾಸ್ ಇಶ್ಯೂ ಮಾಡಿದ್ರಲ್ಲ, ನಮಗೆ ನಿನ್ನೆ ನೋಟಿಫಿಕೇಶನ್ ಕೊಡಬೇಕಾಗಿತ್ತು. ನಿನ್ನೆ ರಾತ್ರಿ ನೋಟಿಫಿಕೇಶನ್ ಕೊಟ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಕಲೆಕ್ಟ್ ಮಾಡ್ತೀವಿ ಅಂತ ಯಾವ ಅರ್ಥ ಅದು? ಟೋಲ್ ಕಟ್ಟ ನಮಗೆ ಸರ್ವಿಸ್ ರೋಡ್ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕಾಗಿತ್ತು ಸರ್. ಅಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಮುಂದೆ ಸರ್ವಿಸ್ ರೋಡೇ ಕಂಟಿನ್ಯೂ ಮಾಡಿಲ್ಲ. ಅಲ್ಲಿಂದ ಬ್ರೇಕ್ ಮಾಡಿದ್ದಾರೆ. ಎಲ್ಲರೂ ಟೋಲಲ್ಲೇ ಬರಬೇಕು. ಟೋಲಲ್ಲೇ ಬಂದ್ಬಿಟ್ಟು ಮತ್ತೆ ಈ ಕಡೆ ಬಂದು ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಹೆಂಗೆ? ಯಾಕೆ ಕೊಡಬೇಕು ಅಂತ ಕೇಳ್ತಿದೀವಿ. ಯಾಕೆ ಕೊಡಬೇಕು? ಸರ್ವಿಸ್ ರೋಡ್ ಕೊಡಿ. ಸರ್ವಿಸ್ ರೋಡಲ್ಲಿ ನಾವು ಹೋಗ್ತೀವಿ. ನಾವು ಹೋಗ್ಬೇಕಾದ್ರೆ ಬಿಡಿ ಇಂಡಸ್ಟ್ರಿಯವರಿಗೆ ನಾವೇ ಟೋಲಲ್ಲಿ ಬರಬೇಕು. 3 ಕಿಲೋಮೀಟರ್ ನಂಗೆ ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟೇ. ಅಲ್ಲಿನ ಡಿವಿಯೇಷನ್ ತಗೊಳ್ತೀವಿ ಸರ್. ನಾನು ಆಸ್ ಯೂಶುವಲ್ ಬರುವಾಗ 135 ಪೇಮೆಂಟ್ ಮಾಡುವಾಗ 500 ರೂಪೀಸ್ ನೋಟ್ ಕೊಟ್ಟೆ. 500 ನೋಟಿಸ್ ಕೊಟ್ಟರೆ ಬ್ಯಾಲೆನ್ಸ್ ಅವ್ರು ಕೊಡುವಾಗ 230 ಕೊಟ್ಟಿದ್ದಾರೆ. 270 ರೂಪೀಸ್ ತಗೊಂಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇಲ್ಲ ಅದು ಫಾಸ್ಟ್ ಟ್ಯಾಗ್ ಹಾಕಿಲ್ಲ, ಅದಕ್ಕೆ ಡಬಲ್ ಫೈನ್ ಹಾಕ್ತಿದ್ದಾರೆ. ಅರೆ ಈಗ 1 ವಾರ ಆಗಿಲ್ಲ, ಓಪನ್ ಆಗಿ ಡಬಲ್ ಟ್ಯಾಗ್ ತಗೊಳ್ತಾ ಇದೆ ಅಂದ್ರೆ ಯಾವ ರೀತಿ ಲೆಕ್ಕಾಚಾರ? ಕೇಳುವಾಗ ಇಲ್ಲ ಇದು ಆಲ್ ಓವರ್ ಇಂಡಿಯಾ ಫೈನ್ ಹಾಕೋದು ಇದು ಅಂತ. ದಯವಿಟ್ಟು ಇದು ಮಾಧ್ಯಮ ವರದಿ ಕಡಿಮೆ ತಗೊಳ್ಬೇಕು. ಇದು ಮುಂದೆ ತಗೊಂಡ್ ಬರಬೇಕು ಅಂತ ನಂದಿದ್ದು. ಸರ್ವಿಸ್ ರೋಡೇ ಇಲ್ಲ ಇಲ್ಲೋ ನೀವು ಯಾಕೆ ಈಗ ಇದು ಮಾಡ್ತಾ ಇದ್ರೆ ಅದು ನಿಜವಾಗ್ಲೂ ಅದು ಅರ್ಥಪೂರ್ಣ ಇಲ್ಲ. ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಗಲು ದರೋಡೆಗಿಳಿದಿದೆ. ಇದು ಎಲ್ಲ ಸರ್ವಿಸ್ ರೋಡ್ ಇಲ್ದಿರನೆ, ಮೂಲಭೂತ ಸೌಕರ್ಯ ಇಲ್ದಿರನೆ, ಇಲ್ಲಿ ಸ್ಥಳೀಕರಿಗೆ ಪಾಸ್ ಕೊಡ್ದೇನೆ ಇದು ಪ್ರಾರಂಭ ಮಾಡಲ್ಲ ಅಂತ ಹೇಳಿದ್ರು. ರಾತ್ರಿ ಆದೇಶ ಹೊರಡಿಸಿ ಇವತ್ತು 8 ಗಂಟೆಯಿಂದ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇದು ಮಠ ಮಧ್ಯಾಹ್ನದ ರಾಬ್ರಿ ಇದ್ದಂಗಿದು. ಈ ಸರ್ಕಾರ ಏನು ಮಾಡಿದೆ, ಇದಕ್ಕೆ ಜನ ತಕ್ಕ ಅವ್ರಿಗೆ ಪ್ರತಿಫಲ ಕೊಡ್ತಾರೆ. ಇದೊಂದೇ ಟೋಲ್ ಅಲ್ಲ, ಪಕ್ಕದ ತುಮಕೂರು ರೋಡು ಟರ್ಮ್ ಮುಗ್ದಿದೆ. ಇವೆಲ್ಲ ಲೂಟಿ ಹೊಡಿತಾ ಇದ್ದಾರೆ. ಇಲ್ಲೊಂದ್ ಕಡೆ ಹಗಲು ದರೋಡೆ. ಇದು ಇವತ್ತೇ ಮುಗ್ದೋಗಲ್ಲ. ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ, ಟೋಲನ್ನ ಸ್ಟಾಪ್ ಮಾಡಿ. ಟೋಲ್ ಸ್ಟಾಪ್ ಮಾಡಿ. ನೀವು ಇದನ್ನೆಲ್ಲ ಸರ್ವಿಸ್ ರೋಡ್ ಮಾಡಿ. ಒಂದು ಹಾಸ್ಪಿಟ್ಲು ಇಲ್ಲಿ ಫಸ್ಟ್ ಏಡ್ ಕಟ್ಟಿ, ಆಂಬುಲೆನ್ಸ್ ನಿಲ್ಲಿಸಿ. ಆಕ್ಸಿಡೆಂಟ್ಗಳಾಗ್ತಾ ಇದೆ. ನಮ್ಮ ಸ್ಥಳೀಕರಿಗೆ ಪಾಸ್ ಕೊಡಿ ಇಲ್ಲಿ ಓಡಾಡಕ್ಕೆ. ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಗಲು ದರೋಡೆಗಿಳಿದಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ಒಂದ್ ಕಡೆ ವೆಂಕಟೇಶ್, ಇನ್ನೊಂದ್ ಕಡೆ ಮಂಜುನಾಥ್. ಇವರಿಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. 2 ಕಡೆ ಟೋಲ್ ಸಂಗ್ರಹ ಆಗ್ತಾ ಇದೆಯಲ್ಲ, ಆ ಟೋಲ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಆಲ್ರೆಡಿ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನೇನೆಲ್ಲ ಕಾರಣಗಳನ್ನ ಹೇಳ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಾಹನ ಸವಾರರಾಗಿರ್ಬೋದು ಅಥವಾ ಪ್ರತಿಭಟನಾಕಾರರಾಗಿರ್ಬೋದು?
ಪೃಥ್ವಿ, ಖಂಡಿತವಾಗ್ಲೂ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಏನು ಮೈಸೂರಿನ ಹೆದ್ದಾರಿ ಅಂದ್ರೆ ಮೈಸೂರು ಬೆಂಗಳೂರು ಹಾಗೂ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ, ಇಲ್ಲಿ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗಿರ್ಬೋದು. ಯಾಕಂದ್ರೆ ಕೆಲವು ಕಡೆ ಈಗಾಗಲೇ ಏನ್ ಟೋಲ್ ಸಂಗ್ರಹ ಮಾಡ್ತಾ ಇದ್ರೆ ಅಲ್ಲಿ ಒಂದು ಕಣಮಿಣಕಿ ಅಂತ ಏನಿದೆ, ಕಣಮಿಣಕಿ ಅಂತ ಅಲ್ಲಿ ಸಾಕಷ್ಟು ಒಂದು ಗೊಂದಲ, ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರ್ತಕ್ಕಂಥ ಪೊಲೀಸರು. ಜೊತೆಗೆ ಈಗಾಗಲೇ ಸುಮಾರು 400ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಿದ್ದಾರೆ. 3ಕ್ಕಿಂತ ಹೆಚ್ಚು ಪೊಲೀಸ್ ತುಕಡಿಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸಂಘಟನೆಕಾರರು ಬಂದಿರತಕ್ಕಂಥದ್ದು, ಟೋಲ್ ಬಳಿ ವಕೀಲರು ಬಂದಿರತಕ್ಕಂಥದ್ದು. ಅವರೆಲ್ಲರೂ ಕೂಡ ಈಗಾಗಲೇ ಟೋಲಿನ ರಸ್ತೆ ಅಂದ್ರೆ ಸರ್ವಿಸ್ ರಸ್ತೆ ಇಲ್ಲ. ಜೊತೆಗೆ ಇನ್ನೊಂದು ವಿಚಾರ ಅಂತಂದ್ರೆ ಎಲ್ಲೂ ಕೂಡ ಲೇಬ್ ಏನಿಲ್ಲ, ಟ್ರಕ್ಗಳಿಗೆ ಬಸ್ಗಳಿಗೆ ಸರಿಯಾದ ಒಂದು ವ್ಯವಸ್ಥೆಗಳನ್ನ ಮಾಡಲಿಲ್ಲ, ಅಥವಾ ಏನಿದ್ರೆ ಅವರಿಗೆ ಸರಿಯಾದ ಒಂದು ಪಾಸ್ ಗಳನ್ನ ನೀಡಿದ. ಕೇವಲ 2 ರಿಂದ 3 ಕಿಲೋಮೀಟರ್ ಹೋದ್ರು ಅವರು ಕೂಡ 145, 175 ರೂಪಾಯಿಯನ್ನ ಕಟ್ಟಲೇಬೇಕು. ಮತ್ತೆ ವಾಪಸ್ ಬರಬೇಕಾದ್ರೆ 205 ರೂಪಾಯಿ ಕಟ್ ಆಗುತ್ತೆ. ಸೊ ಇದರೆಲ್ಲರ ಬಗ್ಗೆ ಒಂದು ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಒಂದು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಜೊತೆಗೆ ಕೆಲವರು ಅಂದ್ರೆ ಸ್ಥಳೀಯರು ಕೂಡ ಇದಾರೆ, ಗೌಡ್ರು ಅಂತ, ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಟೋಲ್ ವಿಚಾರವಾಗಿ. ಸರ್, ಸ್ಥಳೀಯರಿಗೆ ಏನೆಲ್ಲ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ ಸರ್, ಅಥವಾ ಅನಾನುಕೂಲ ಆಗಿದೆಯಾ? ಅನಾನುಕೂಲ ಆಗಿದೆ. ಸ್ಥಳೀಯರಿಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಪಾಸ್ ಕೊಡಬೇಕಿತ್ತು, ಸ್ಥಳೀಯರಿಗೆ ಕೊಟ್ಟಿಲ್ಲ. ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಹಾಗಾಗಿ ಸ್ಥಳೀಯರಿಗೆ ಫಸ್ಟ್ ಪಾಸ್ ಕೊಡಬೇಕು. ಆಮೇಲೆ ಸರ್ವಿಸ್ ರೋಡ್ ನೀಟಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಗಿದ್ರು ಮಾತ್ರ ಇವ್ರು ಟೋಲ್ ತಗೊಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಟೋಲ್ ತಗೊಳ್ಳಿಕ್ಕೆ ಹೋರಾಟಗಾರರಾಗಲಿ, ನಮ್ಮ ವಕೀಲರ ಸಂಘ ಎಲ್ಲ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ಲಿಕ್ಕೆ ಬಂದಿವಿ. ಮುಂದೆ ಏನಾಗುತ್ತೆ ನೋಡೋಣ. ಅಂದ್ರೆ ಈ ಹೋರಾಟ ಬೇರೆ ಇವತ್ತಿಗೆ ಸೀಮಿತನಾ ಅಥವಾ ಇನ್ನು ಮುಂದೆ ಕೂಡ ಆಗೋವರೆಗೂ ನಾವು ಹೋರಾಟ ಕೈಗೆತ್ಕೊಂತ ಇರ್ತೀವಿ. ಇದು ಸರ್ವಿಸ್ ರೋಡ್ ಆಗಲೇಬೇಕು. ಮತ್ತೆ ಇಲ್ಲಿ ಲೋಕಲ್ಸ್ಗೆ ಅವ್ರು ಪಾಸ್ ಕೊಟ್ಟು ಇಲ್ಲಿ ಅನುಕೂಲ ಮಾಡ್ಕೊಡ್ಬೇಕು. ಅಲ್ಲಿವರೆಗೂ ಹೋರಾಟ ನಡೀತೀವಿ. ಇವತ್ತಿಗೆ ಹೋರಾಟ ನಿಲ್ಲದಲ್ಲ, ಇದು ನಿರಂತರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಟೋಲ್ ಅನ್ನ ಯಾವುದೇ ಕಾರಣಕ್ಕೂ ಸಂಗ್ರಹಣೆ ಮಾಡಬಾರ್ದು. ಸರ್ವಿಸ್ ರೋಡ್ ಮತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಟೋಲ್ ಉಸುಲಿ ಮಾಡಬೇಕಂತ ನಮ್ಮ ಹೋರಾಟಗಾರರ ಆಗ್ರಹ. ಪೃಥ್ವಿ, ಇನ್ನು ಈಗಾಗಲೇ ವಿಜುವಲ್ಸ್ ಅಲ್ಲಿ ನೀವು ಒಂದ್ ಕಡೆಗೆ ನೋಡ್ತಾ ಇರಬಹುದು, ವಾಹನ ಸವಾರರು ಒಂದು BMTC ಬಸ್ಗಳು ಸರಿಯಾದ ಒಂದು ಕೂಡ 215, 300 ರೂಪಾಯಿ ಕಟ್ ಆಗುವಂತ ವ್ಯವಸ್ಥೆಗಳು. ಜೊತೆಗೆ ಇನ್ನ ಟೋಲ್ ಸಂಗ್ರಹ ಮಾಡುವವರು, ಅವರ ಸಿಬ್ಬಂದಿಗಳು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಬೆಳಗ್ಗೆ 8 ಗಂಟೆಗೆ ಆರಂಭ ಆದಂತ ಟೋಲ್ ಸಂಗ್ರಹ, ಯಾಕಂದ್ರೆ ಈಗಾಗಲೇ ಸುಮಾರು 3 ರಿಂದ 4 ಮೀಟರ್ ಅಷ್ಟು ಉದ್ದವಾಗಿ ಟ್ರಾಫಿಕ್ ಕೂಡ ಹೋಗಿರ್ತಕ್ಕಂಥದ್ದು. ಇನ್ನ ಅದ್ರ ವಿಚಾರವಾಗಿ ನೋಡೋದಾದ್ರೆ ಎಲ್ಲಾ ಟೋಲ್ಗಳಲ್ಲಿ, ಟೋಲ್ ಬೂತ್ಗಳಲ್ಲಿ ಮಹಿಳೆಯರನ್ನ ಕುಣಿಸಿರ್ತಕ್ಕಂಥದ್ದು. ಅಂದ್ರೆ ಯಾರು ಕೂಡ ಗಲಾಟೆ ಮಾಡೋದಿಲ್ಲ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಹಿಳೆಯರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾರು ಕೂಡ, ಯಾಕೆಂತ ಹೇಳಿದ್ರೆ ಈ ಹಿಂದೆ ಬೆಂಗಳೂರಿನಲ್ಲಿ ಅಂದ್ರೆ ಹೊಸಕೋಟೆ ಟೋಲ್ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಅಥವಾ ನೆಲಮಂಗಲ ಟೋಲ್ಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಯುವಕರು ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ರು. ಹಲ್ಲೆಗಳನ್ನ ಈಗ ಸದ್ಯಕ್ಕೆ ಮಹಿಳೆಯರನ್ನ ಒಂದು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಕೆಲವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸಂಘಟನೆ ಪಾತ್ರೆ ಎಲ್ಲ ಇಟ್ಕೊಂಡೆಲ್ಲ ಪ್ರತಿಭಟನೆ ಮಾಡ್ಲಾಗ್ತಾ ಇದೆಯಲ್ಲ, ಯಾಕೆ ಅಂತ. BMTCನೂ ಕೂಡ ಬಂದಿದೆ. BMTC ಬಸ್ನಲ್ಲಿ ಈಗ ಆಲ್ರೆಡಿ ಪ್ರಯಾಣಿಕರು ಕೂಡ ಹೊರಟಿರುವಂಥದ್ದು. ಅದು ಈಗ ಬಿಡದಿ, ರಾಮನಗರ ಇಂಥ ಕಡೆ ಹೋಗುವಂತ ಟೈಮ್ನಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಟೋಲ್ ಕಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಮಂಜು? ಸದ್ಯಕ್ಕೆ ಪೃಥ್ವಿ, ನಾವು BMTC ಡ್ರೈವರ್ ಹತ್ರ ಕೂಡ ಮಾತಾಡಿದ್ವಿ. ಯಾಕಂದ್ರೆ ಅವ್ರಿಗೂ ಕೂಡ ರಾತ್ರೋರಾತ್ರಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ, ಯಾಕಂದ್ರೆ ಫೆಬ್ರವರಿ 28 ಆದ ನಂತರ ಮತ್ತೊಮ್ಮೆ ಈ ರೀತಿಯಾಗಿ ಇಮಿಡಿಯೇಟ್ ಆಗಿ ಟೋಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರೇಪಣೆ ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತಾಡ್ತಕ್ಕಂಥದ್ದು. ಜೊತೆಗೆ ಟೋಲ್ ಅವ್ರನ್ನು ಕೂಡ ಸದ್ಯಕ್ಕೆ ಇವತ್ತು ಎಕ್ಸಂಪ್ಷನ್ ಮಾಡಿದ್ದಾರೆ. ಡಿಪೋ ಮ್ಯಾನೇಜರ್, ರಸ್ತೆ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ ಮಾತಾಡಿ ಏನಾದ್ರು ಎಕ್ಸಂಪ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ BMTC ಡ್ರೈವರ್ಗಳು ಯಾವುದೇ ರೀತಿಯ ಒಂದು ಫಾಸ್ಟ್ ಆಗಿಲ್ಲ. ಯಾಕಂದ್ರೆ ಮೈಸೂರು ರಸ್ತೆಯಲ್ಲಿ ಈ ರೀತಿ ಇರೋದ್ರಿಂದ ಇವತ್ತಿನ ಮಟ್ಟಿಗೆ ಏನಾದ್ರು ಎಕ್ಸಂಪ್ಷನ್ ಕೊಟ್ಟಿದ್ದಾರ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈ ಕಂಡಕ್ಟರ್, ಡ್ರೈವರ್ ಯಾರು ಕೂಡ ಇಲ್ಲಿವರೆಗೂ ಕೂಡ ಟೋಲ್ ಅನ್ನ ಕಟ್ಟಿಲ್ಲ. ಇನ್ನೂ ಒಂದು ವಿಚಾರ ಏನಂತಂದ್ರೆ, ಮುಂದಿನ ಬರುವಂತ ದಿನಗಳಲ್ಲಿ ಆ BMTC ಬಸ್ಗಳಿಗೂ ಕೂಡ ಒಂದು ಫಾಸ್ಟ್ ಟ್ರ್ಯಾಕ್ ಅನ್ನ ಹಾಕಿ ನಂತರ ಈ ರಸ್ತೆಯಲ್ಲಿ ಓಡಾಟ ಬೇಕಾದ್ರೆ ಇನ್ನ ಸ್ಥಳೀಯರು ಅಂದ್ರೆ ಇಲ್ಲಿ ಬ್ರಿಟಾನಿಯಾ ಮತ್ತೆ ಬೇರೆ ಬೇರೆ ಕಂಪನಿಗಳು, ಕೆಂಗೇರಿ ಹೆಚ್ಚಿನ ಒಂದು ಬಿಡದಿ ಬಳಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಕೇವಲ ಈ ಟೋಲ್ ಏನು ಈ ಕಣಿಮಿಣಿ ಟೋಲ್ ಇದೆ ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಮಾತ್ರ ಇರೋದ್ರಿಂದ ಅವರು ಕೂಡ 145ರಿಂದ ವಾಪಸ್ ಬರೋಕೆ 205 ರೂಪಾಯಿ ಟೋಲ್ ಅನ್ನ ಕಟ್ಟಬೇಕು. ಯಾವ ಕಾರಣಕ್ಕೆ ಕಟ್ಟಬೇಕು, ನಮಗೆ ಲೋಕಲ್ ಪಾಸ್ ಅನ್ನ ಮಾಡ್ಕೊಡಿ ಅನ್ನೋದು ಕೂಡ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಓಕೆ ಮಂಜು, ಇನ್ನು ಮತ್ತೊಂದು ಟೋಲ್ ಬಳಿ ನಮ್ಮ ಪ್ರತಿನಿಧಿ ಇದ್ದಾರೆ ವೆಂಕಟೇಶ್. ಶೇಷಗಿರಿ ಹಳ್ಳಿ ಟೋಲ್ ಇದೆ, ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ರು ಸರ್ವಿಸ್ ರೋಡ್ ಕಂಪ್ಲೀಟ್ ಆದ ಬಳಿಕ ಟೋಲ್ ಸಂಗ್ರಹಕ್ಕೆ ಚಾಲನೆ ನೀಡಲಾಗತ್ತೆ ಅಂತ. ಸರ್ವಿಸ್ ರೋಡ್ ಕಂಪ್ಲೀಟ್ ಆಗಿದೆಯಾ? ಈಗಷ್ಟೇ ಮತ್ತೊಬ್ಬರು ಪ್ರತಿನಿಧಿ ಮಂಜುನಾಥ್ ತೋರಿಸುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು, ಮತ್ತೊಂದು ಕಡೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ನೀವಿರುವಂತ ಟೋಲ್ ಬಳಿ ಹೇಗಿದೆ ಪರಿಸ್ಥಿತಿ? ಪೃಥ್ವಿರಾಜ್, ಏನಂದ್ರೆ ದಶಪಥ ಹೆದ್ದಾರಿ ಏನು ಉದ್ಘಾಟನೆ ಆಗಿ ಈಗ ಇವತ್ತಿನಿಂದ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ಶೇಷಗಿರಿಹಳ್ಳಿ ಟೋಲ್ ಬಳಿ ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು
ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ದಶಪಥ ಹೆದ್ದಾರಿಯಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ, ಹಾಗೆ ಸರ್ವಿಸ್ ರಸ್ತೆ ಪೂರ್ಣ ಆಗಿಲ್ಲ ಅಂತೇಳಿ. ಹಾಗೆ ಅದು ಸತ್ಯ ಕೂಡ ಹೌದು. ಯಾಕೆಂದ್ರೆ ರಾಮನಗರ, ಚನ್ನಪಟ್ಟಣ ಹಾಗೆ ಬಿಡದಿ ಭಾಗದಲ್ಲಿ ಸುಮಾರು ಕಡೆ ಈಗಲೂ ಕೂಡ ಸರ್ವಿಸ್ ರಸ್ತೆ ಪೂರ್ಣ ಆಗಿಲ್ಲ. ಆದ್ರೆ ಅಪೂರ್ಣ ಕಾಮಗಾರಿ ನಡೀತಾ ಇರುವಾಗ್ಲೇನೆ ಈಗ ಟೋಲ್ ಸಂಗ್ರಹಕ್ಕೆ ಮುಂದಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಮತ್ತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಒಂದು ಹೋರಾಟಕ್ಕೆ ಧುಮುಕಿವೆ. ಅವರ ಒಂದು ಮೂಲ ಬೇಡಿಕೆ ಏನಂದ್ರೆ, ನಮಗೆ ಸರ್ವಿಸ್ ರಸ್ತೆಯನ್ನ ಮಾಡ್ಕೊಡಿ, ಜೊತೆಗೆ ಮೂಲಭೂತ ಸೌಕರ್ಯ ಅಂದ್ರೆ ಏನು ದಶಪಥ ಹೆದ್ದಾರಿಯಲ್ಲಿ ಒಂದೇ ಒಂದು ಟೈಲೆಟ್ ವ್ಯವಸ್ಥೆ ಇಲ್ಲ, ಹಾಗೆ ಪೆಟ್ರೋಲ್ ಬಂಕ್ ವ್ಯವಸ್ಥೆ ಇಲ್ಲ. ಇದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ ನಂತರ ನೀವು ಟೋಲ್ ಅನ್ನ ಸಂಗ್ರಹ ಮಾಡಿ. ಯಾಕೆಂದ್ರೆ ರಾಮನಗರ, ಬಿಡದಿ, ಚನ್ನಪಟ್ಟಣ ಭಾಗದಲ್ಲಿ ಅನೇಕ ಗ್ರಾಮಗಳು ಅಂದ್ರೆ ಗ್ರಾಮಾಂತರ ಪ್ರದೇಶಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆ ಆಗಿರೋದ್ರಿಂದ ಈ ದಶಪಥ ಹೆದ್ದಾರಿಯಲ್ಲಿ ಸರ್ವಿಸ್ ರಸ್ತೆನೆ ಒಂದು ಸರಿಯಾದ ಕ್ರಮ ಇಲ್ಲದೆ ಇರೋದ್ರಿಂದ ವಾಹನ ಸವಾರರು ದುಡ್ಡು ಕೊಟ್ಟು ಯಾಕೆ ನಿಮ್ಮ ರಸ್ತೆಯಲ್ಲಿ ಓಡಾಡಬೇಕು ಎನ್ನುವಂತ ಮೂಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ನಮ್ಮ ಒಂದು ಮನವಿಯನ್ನ ಸ್ವೀಕಾರ ಮಾಡಬೇಕು. ಇನ್ನು ಎಷ್ಟು ದಿನ ಬೇಕು ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳಿಸ್ಲಿಕ್ಕೆ, ಅದನ್ನ ನಮಗೆ ತಿಳಿಸಿದ್ರೆ ನಾವು ಮುಂದಿನ ಹೋರಾಟವನ್ನ ಮಾಡ್ತೇವೆ, ಇಲ್ಲ ಅಂದ್ರೆ ಈ ಹೋರಾಟವನ್ನ ಮುಂದುವರಿಸ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ ವೆಂಕಟೇಶ. ಮಂಜು, ಈಗ ಆಲ್ರೆಡಿ ಸಾಕಷ್ಟು ವಾಹನ ಸವಾರರು ಮೈಸೂರು ಕಡೆ ಹೋಗ್ತಾ ಇದ್ದಾರೆ. ಸಹಜವಾಗಿ ಸಾಕಷ್ಟು ಗೊಂದಲಗಳು ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ಬರ್ತಾ ಇರುವಂತ ವಾಹನ ಸವಾರರು ಮತ್ತೆ ಅಲ್ಲಿರುವಂತ ಸ್ಥಳೀಯರು ಯಾವ ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರನ್ನ ಮಾತನಾಡುವಂತ ಪ್ರಯತ್ನ ಮಾಡ್ಬೋದಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಈಗ ನಮ್ಮ ಜೊತೆಗೆ ರೆಗ್ಯುಲರ್ ಆಗಿ ಮೈಸೂರು ಬೆಂಗಳೂರು ಓಡಾಡುವಂತ ವ್ಯಕ್ತಿ ನಮ್ಮ ಜೊತೆಗೆ ಓಡಾಡುವಂತ ವ್ಯಕ್ತಿ. ಸರ್, ಟೋಲ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನೀವು ರೆಗ್ಯುಲರ್ ಆಗಿ ಓಡಾಡ್ತೀರಾ? ಹೌದು ಸರ್. ಇಷ್ಟೊಂದು ಟೋಲ್ ಫೀಸ್ ಆರಾಮಿದೆ ಸರ್, ಆರಾಮಾಗಿ ಹೋಗ್ಬರು. 215 ರೂಪಾಯಿ ಇದೆ ಟೋಲ್. ಟೋಲ್ ಜಾಸ್ತಿ ಇದೆ ಸರ್, ಟೋಲ್ ಬಹಳ ಜಾಸ್ತಿ. ನಾವು ತುಮಕೂರೆಲ್ಲ ಓಡಾಡ್ತೀವಿ, ಅದೆಲ್ಲ ಕಮ್ಮಿ ಇದೆ. ಗೌರ್ಮೆಂಟ್ ರೋಡ್ ಬೇರೆ ಇದು, ಹಳೆ ಸರ್ವಿಸ್ ರೋಡ್ ಫ್ರೀಯಾಗಿ ಹೋಗಿ ಬರ್ತಾ ಇದ್ವಿ. ದಿಢೀರ್ ಅಂತ 200 ಚಿಲ್ಲರೆ ಅಂದ್ರೆ ಕೊಡೋದು ಕಷ್ಟ, ಕಮ್ಮಿ ಮಾಡ್ಬೇಕು ಸರ್. ಸರ್ವಿಸ್ ರಸ್ತೆ ಇಲ್ಲ. ಹೌದು, ಇನ್ನೂ ರೆಡಿ ಆಗಿಲ್ಲ, ತೊಂದರೆ ಇದೆ. ರೆಡಿ ಆದ್ಮೇಲೆ ಬಟ್ ಚಾರ್ಜ್ ಜಾಸ್ತಿ ಮಾಡೋರು ಅವರು. ಸೊ ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ, ಯಾಕಂದ್ರೆ ಸಾಕಷ್ಟು ಬೆಂಗಳೂರು ಮೈಸೂರು ಓಡಾಡುವಂತದ್ದು. ಸರ್, ಈಗ ಸದ್ಯಕ್ಕೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ 200ಕ್ಕೂ ಹೆಚ್ಚು ರೂಪಾಯಿ ಟೋಲ್ ಸಂಗ್ರಹ ಮಾಡ್ತಾರೆ. ಸರಿಯಾದ ಸರ್ವಿಸ್ ರಸ್ತೆ ಇಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ 200 ರೂಪಾಯಿ ಜಾಸ್ತಿ ಆಯ್ತಲ್ವಾ? ಸೊ ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ ಇದ್ರ ಬಗ್ಗೆ? ಸರ್ಕಾರ ಕಮ್ಮಿ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಬೇಕು. ಸೊ ಇನ್ನ ಎಲ್ಲೊಬ್ಬ ಡ್ರೈವರ್ ಇದ್ದಾರೆ, ರೆಗ್ಯುಲರ್ ಆಗಿ ಅವರು ಕೂಡ ಮೈಸೂರು ಬೆಂಗಳೂರು ಓಡಾಡುವಂತ ವ್ಯಕ್ತಿ. ಸೊ ಇವರು ಕೂಡ, ಸರ್, ನೀವು ಮೈಸೂರು ಬೆಂಗಳೂರು ಓಡಾಡುವಂತ ವ್ಯಕ್ತಿ ಸರ್, ಇಷ್ಟೊಂದು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ? ಅಲ್ಲ ಸರ್, ಟೋಲು ಜಾಸ್ತಿ ಆಯ್ತು, ಮತ್ತೆ ಇನ್ನು ರೋಡೇ ರೆಡಿ ಆಗಿಲ್ಲ, ಸರ್ವಿಸ್ ರೋಡ್ ಆಗಿಲ್ಲ. ಹಂಗಾಗಿ ಏನ್ ಮಾಡೋದು ಇಷ್ಟೊಂದು? ನಾವೀಗ ರೀಚಾರ್ಜ್ ಮಾಡ್ಸೋಣ ಅಂದ್ರೆ ಕಾಸಿಲ್ಲ, ಹಂಗಾಗಿ ಇವ್ರು ಸಡನ್ ಆಗಿ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡೋದು? ಏನು ಸರ್, ರೀಚಾರ್ಜ್ ಮಾಡ್ಸೋಣ ಅಂದ್ರೆ ಕಾಸಿಲ್ಲ ಅಂತಂದ್ರೆ ನೀವು ಮೈಸೂರಿಗೆ ಹೋಗ್ತಾ ಇದ್ರ ಟೋಲ್ ಕಲೆಕ್ಟ್ ಮಾಡ್ತಾ ಅಂತ ಗೊತ್ತಿದ್ದಿಲ್ವಾ? ಗೊತ್ತಿದೆ ಅಂದ್ರೆ ರೋಡ್ ಏನ ಫಿನಿಶ್ ಆಗಿಲ್ವಲ್ಲ ಸರ್. ಫಿನಿಶ್ ಆಗಿಲ್ಲ ಅಂದ್ರೆ ಹೆಂಗೆ ನಾವು ಕೊಡೋದು? ಸೊ ಈಗ ಅವರು ಟೋಲ್ 90 ಮಿನಿಟ್ಸ್ ಅಂತಾರೆ, 2.5 ಅವರ್ ಆಗುತ್ತೆ ಈಗ ಹೋಗ್ಬೇಕಾದ್ರೆ. ಟೋಲ್ ಕೇಳಿದ್ರೆ ಏನ್ ಹೇಳ್ತೀರಾ ಈಗ ಅವರು? ಟೋಲ್ ಕೇಳಿದ್ರೆ ಅದೇ ಏನಕ್ಕೆ ಮಾಡ್ತಾ ಇದ್ದೀರಾ, ಇನ್ನು ರೋಡೇ ರೆಡಿ ಆಗಿಲ್ಲ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಪೃಥ್ವಿ, ನಿಜಕ್ಕೂ ಕೂಡ ಸಾಕಷ್ಟು ಒಂದು ಪ್ಯಾಸೆಂಜರ್ಸ್ ಗಳಿಗೆ ಅಥವಾ ಮೈಸೂರು ಬೆಂಗಳೂರು ಹೋಗುವಂತ ಪ್ರವಾಸೋದ್ಯರು ಅವ್ರಿಗೂ ಕೂಡ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈಗ ಇಲ್ಲಿ ಕೂಡ ಲೋಕಲ್ ಅವರು ಅಂದ್ರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿ ಅವರು ಇದ್ದಾರೆ. ಸರ್ ಹೇಳಿ ಸರ್, ನೀವು ಲೋಕಲ್ ಹೋಗ್ಬೇಕು ಸರ್, ಎಷ್ಟು 135 ಕಟ್ ಮಾಡ್ಕೊಂತಾರೆ. ನಾವ್ ಏನ್ ಮಾಡ್ಬೇಕು ಸರ್? ನಾವು ದುಡಿಯೋದು ನೋಡಿದ್ರೆ 15,000 ಸಂಬಳ, ಅದ್ರಾಗೂ ನಾವು ಕಾರ್ ಓಡಿಸ್ಕೊಂಡು ಇದ್ ಮಾಡ್ಬೇಕಲ್ಲ ಸರ್. ಏನ್ ಮಾಡ್ಬೇಕು ಹೇಳಿ ನಾವು? ಹೇಳಿ ಸರ್. ಡೈಲಿ ನಾವು ಬಿಡದಿಗೆ ಟೊಯೋಟಾ ಕಿರ್ಲಾಸ್ಕರ್ಗೆ ಸರ್ವಿಸ್ಗೆ ಹೋಗ್ತಿದೀವಿ ಸರ್. ಡೈಲಿ 135 ಕಟ್ಟಿದ್ರೆ ನಾವೆಲ್ಲ ಹೋಗ್ಬೇಕು ಸರ್ ಬಡವರು. ನಮಗೆ ಗಾಡಿಗೆ ಕೊಡೋದೇನಿಲ್ಲ, ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ಯಾರೆ. ಈ ಟೋಲಿ 135 ರೂಪಾಯಿ ಮಾಡಿದ್ರೆ ಹೆಂಗ್ ಸರ್? 45 ರೂಪಾಯಿ ಮಾಡ್ಬೇಕು ಸರ್ ಕಾರ್ಗಳಿಗೆ. ಅಂತದ್ದು 135 ರೂಪಾಯಿ ಮಾಡಿದ್ರೆ ನಾವು ಮೈಸೂರಿಗೆ ನಾವು ಹೋಗ್ತೀವಿ ಸರ್. ಸರ್ವಿಸ್ ಲೋಕಲ್ ನರಿಗೆ ಕಡಿಮೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ. ಸೊ ಇದಿಷ್ಟು ಕೂಡ ಸ್ಥಳೀಯರ ಮಾತಾಗಿತ್ತು ಪೃಥ್ವಿ. ನಿಜಕ್ಕೂ ಕೂಡ 185 ರೂಪಾಯಿ 145 ರೂಪಾಯಿ ಬಹಳಷ್ಟು ಹೊರೆ ಆಗುತ್ತೆ ಸ್ಥಳೀಯರಿಗೆ ಅನ್ನೋದು ಕೂಡ ಅವ್ರ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು. ಹಾಗೆ ವೆಂಕಟೇಶ್, ನೀವೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ. ನೋಡ್ತಾ ಇದ್ರಿ, ಬೆಂಗಳೂರು ಮತ್ತೆ ಮೈಸೂರು ದಶಪಥ ರಸ್ತೆಯ ಈಗ ಆಲ್ರೆಡಿ ಟೋಲ್ ಕಲೆಕ್ಟ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳಿರುವಂಥದ್ದು, ಅದರ ಜೊತೆಗೆ ಗೊಂದಲಗಳು ಕೂಡ ಇದೆ. ಸರ್ವಿಸ್ ರೋಡ್ ಅನ್ನ ಪೂರ್ಣ ಮಾಡಿದ ಬಳಿಕ ಕಲೆಕ್ಟ್ ಮಾಡಿದ್ರೆ ನಮ್ದೇನ್ ಪ್ರಾಬ್ಲಮ್ ಇರಲಿಲ್ಲ ಅಂತ ಸಾಕಷ್ಟು ಜನ ವಾಹನ ಸವಾರರು ಹೇಳ್ತಾ ಇದ್ದಾರೆ. ನೋಡೋಣ, ಈ ಕಾವು ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಸದ್ಯಕ್ಕೆ.